ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪಯ್ಯ ಸರಿ, ಮದುವೆ ಕಾರ್ಡ್ ಇಟ್ಕೊಂಡು ಯಾಕೆ ಹೋಗ್ಬೇಕು? ಹಂಗೆ ಹೋಗಿ ಮಾತಾಡ್ಕೊಂಬರ್ಬೋದಲ್ಲ. ಅಜ್ಞಾತವಾಸದಲ್ಲೂ ಜ್ಞಾನಿಗಳ ಕಾಟ ತಪ್ಪಿದ್ದಲ್ಲ ಅಂದಂಗಿದೆ ಕಣೋ ನಿನ್ನೆ ಪ್ರಶ್ನೆ ಪರಿಚಯ. ನಾನೇನೋ ಶಿವುದು ರತ್ನಂದು ನಂಬಿಕೆ ಗಳಿಸ್ತೀನಿ, ಆದರೆ ನೀನು ಇತ್ತೀಚೆಗೆ ಪಾರ್ವತಿ ನಂಬಿಕೆ ಗಳಿಸ್ತೀಯ. ಇಂಥ ಸಮಯದಲ್ಲಿ ನಾನು ಇನ್ವಿಟೇಷನ್ ಕಾರ್ಡ್ನಲ್ಲಿ ಶಾರದಾ ಹೆಸರು ಹಾಕಲ್ಲ, ಹಾಗೆ ತೊಗೊಂಡೋಗ್ತೀನಿ. ಆಗ ಅವರವರಲ್ಲೇ ಚರ್ಚೆ ನಡೆಯುತ್ತೆ. ಶಿವು ಬೇಡ ಅಂತಾನೆ ಪಾರ್ವತಿ ಬೇಕು ಅಂತಾಳೆ. ನೀವು ಹೆಸರು ಹಾಕ್ತಾ ಇದ್ದಿದ್ದು ಒಳ್ಳೇದೇ ಆಯ್ತು. ಆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾರು ಬಿಟ್ರು ನಾನಂತೂ ಬಿಡಲ್ಲ. ಇದು ಒಳ್ಳೆ ಸಮಯ. ಆಗ ನೀನು ದಿಢೀರಂತ ಪ್ರತ್ಯಕ್ಷ ಆಗಿ ನನ್ನ ವಿರುದ್ಧವಾಗಿ ಶಾರದಿ ಮತ್ತು ಪಾರ್ವತಿ ಪರವಾಗಿ ನಿಲ್ಲು. ಯಾರು ಏನೇ ಅಂದ್ರು ಜೀವ ಹೋದ್ರು ರತ್ನನ್ ಕೂಡ ಮಾತೇ ಇಲ್ಲ. ಆಗ ನೋಡು ಅವರಿಬ್ರು ನಿನ್ನ ಬಲೆಗೆ ಬೀಳ್ತಾರೆ ಅಲ್ವಾ ಛತ್ರಿ? ಅರ್ಥವಾಯ್ತು ದಣಿ. ನೀನು ಯಾರು ಏನು ಅಂತ ನಂಗಂತೂ ಗೊತ್ತಿಲ್ಲ. ಹಿಂದೆ ಏನು ಮಾಡಿದ್ಯಾ ಬಿಟ್ಟಿದ್ಯಾ ಅದು ನಂಗೆ ಬೇಕಾಗಿಲ್ಲ. ಆದರೆ ಇವಾಗ ನನ್ನ ತಂಗಿ ಪಾರು ನಿನ್ನ ನಂಬವಳೆ. ಅದಕ್ಕೆ ನಾನು ನಿನ್ನ ನಂಬ್ತೇವನೆ. ಯಾರು ಏನೇ ಅಂದರೂ ಇವತ್ತಿಂದ ನೀವೇ ನನ್ನ ಅತ್ತೆ. ಪರಶು, ನೀನು ಮಾತು ಹೇಳ್ತಿದ್ಯಾ? ಹ್ಞೂ ಕಣತ್ತೆ, ನಾನು ನನ್ನ ತಂಗಿಗೋಸ್ಕರ ಏನೂ ಮಾಡಲಿಲ್ಲ. ಶಿವನಿಂದ ತಂಗಿನ ಹೆಂಗೆ ಪ್ರೀತಿಸೋದು ಅಂತ ಕಲ್ತ್ಕೊಂಡೆ. ಇವಾಗ ನನ್ನ ತಂಗಿ ಪಾರು ನೋಡಿಕೊಂಡು ಅತ್ತೆಗೆ ಹೆಂಗೆ ಸಾಥ್ ಕೊಡೋದು ಅಂತ ಕಲ್ತ್ಕೊತಾವನಿ. ನಾನು ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ಯಾಕೆ ಯಾರು ಏನೇ ಅಂದ್ರೂ ನೀವೇ ನನ್ನ ಅತ್ತೆ. ಇದನ್ನ ಯಾರೇ ಬಂದರೂ ತಪ್ಸೋಕ್ಕಾಗಿಲ್ಲ. ಅಪ್ಪಯ್ಯ, ಪತ್ರಿಕೆನಾಗೆ ನನ್ನ ಅತ್ತೆ ಹೆಸರು ಬರಲೇಬೇಕು. ಇಲ್ಲ ಅಂತ ಅಂದ್ರೆ ಅದೇನಾನ ಆಗ್ಬಿಡ್ಲಿ, ಕೈಯಲ್ಲಿ ತಾಲಿ ಹಿಡ್ಕೊಂಡು ಹೆಸರು ಬರೋ ತನಕ ಕಾಯ್ತೀನಿ. ಒಂದಂತೂ ನಿಜ ಅಪ್ಪಯ್ಯ, ಈ ನನ್ನ ಮನ್ಸ್ನಾಗೆ ರತ್ನಿ ಬಿಟ್ರೆ ಬೇರೆ ಯಾರನ್ನೂ ಕೂರ್ಸಕ್ಕಿಲ್ಲ. ಇದಂತೂ ನನ್ನ ಅತ್ತೆ ಮೇಲಾಣೆ. ರತ್ನವ, ರತ್ನವ ಅಳ್ತಿದ್ಯವ? ಅಳ್ಬೇಡ ಮಕ್ಕಳವ. ಎಂತ ಎಂತ ಗತಿಗೆ ತಂದಿಟ್ಬಿಟ್ಬಿಟ್ಟು. ಇವು ನೀನು ಅಳ್ಬೇಡ ಕಣೋ, ಅಳ್ಬೇಡಮ್ಮ. ಅಯ್ಯೋ, ನನ್ನ ಅಳಿಯನು ಅಳ್ತಿದ್ದಾನೆ, ರತ್ನಾನು ಅಳ್ತಿದ್ದಾಳೆ. ಮಕ್ಕಳವ, ಇದನ್ನೆಲ್ಲ ನೋಡೋದಕ್ಕೆ ನನ್ನ ಜೀವಂತವಾಗಿದ್ಯಾ? ಲೇ ಲೇ ಪರಶು, ನೀ ನನ್ನ ಮಗನೇನು? ನೀ ನನ್ನ ಮಗ ಆಗಿದ್ದಿದ್ರೆ ನಾನು ಮಾಡಿದ್ದನ್ನ ಅರ್ಥ ಮಾಡಿಕೊಂಡು ನಾನು ಹೇಳ್ದಂಗೆ ನನ್ನ ಪ್ರಕಾರ ನಡ್ಕೊತಿದ್ದೆ. ಅವಳ ಹೆಸರು ಹಾಕಿದ್ರೆ ಜನ ಸೇರಲ್ಲ ಕಣೋ. ಜನನೇ ಬರ್ತಾ ಇದ್ರೆ ಈ ಮದುವೆಗೆ ಒಂದು ಅರ್ಥ ಇರುತ್ತಾ?
ಅದಕ್ಕೆ ಆಗ್ತಿಲ್ಲ ಅಷ್ಟೇ ಕಣೋ. ನೀನು ಈ ಥರ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪಯ್ಯ, ಒಂದು ಹುಳ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಮರ್ದಡಿರೋ ಚಿಕ್ಕ ದೇವಸ್ಥಾನದಲ್ಲಿ ನಾನು ನನ್ನ ರತ್ನಿಗೆ ತಾಲಿ ಕಟ್ತೀನಿ. ಅತ್ತೆ ರೀ, ಆಗ್ಲಿಂದ ಕರಿತಾನೆ ಇದೀನಿ, ಹೂ ಅಂತ ಇಲ್ಲ. ಇಬ್ರು ಬನ್ನಿ ಬೇಗ ಊಟಕ್ಕೆ. ಇವಳೊಬ್ಳು ಡೋಲಿ ಬಂದ್ಬಿಟ್ಲು ಕಿರ್ಚಾಡ್ಕೊಂಡು. ಏನೇನಿಂದ? ನಾನೇನ್ ಕಿರಿಚ್ತಾ ಇಲ್ಲ, ಊಟಕ್ಕೆ ಕರಿತಾ ಇದೀನಿ ಅಷ್ಟೇ. ಯಾವ ನಾಯಿಗೆ ಬೇಕು ನೀನು ಊಟ? ಅಯ್ಯೋ ರೀ, ಅನ್ನ ಮಿಕ್ಕಿದ್ರೆ ನಮ್ಮ ಮಾರಿಗುಡಿ ನಾಯಿಗಳು ಹೇ ಅಂತ ಕಾದಿರ್ತವೆ ಊಟಕ್ಕೆ. ಯಾಕೆ ತಿನ್ಕೊಬ್ಬ ನಮ್ಮನ್ನೇ ನಾಯಿಗಳಿಗೆ ಹೋಲಿಸ್ತಿದ್ಯಾ? ಅಣ್ಣ ಬೇಡ ಅಣ್ಣ, ಸಾಕು ಅಂದ್ರು ಪ್ರೀತಿಯಿಂದ ಇನ್ನೊಂದೇ ಒಂದು ತುತ್ಕಂದ ತಿನ್ಬಿಡು ಅಂತ ತಿನ್ಸಿದನಲ್ಲ ನಮ್ಮಣ್ಣ. ಕೊಬ್ಬ್ ಬಂದೇ ಬರತ್ತೆ. ಬರೀ ಕೊಬ್ಬಲ್ಲ, ಗರ್ವನೂ ಬಂದಿದೆ. ಯಾಕೆ ಜಾಸ್ತಿ ಮಾತಾಡ್ತಿದ್ಯಾ? ನಾನ್ ಬರೀ ಮಾತಾಡ್ತಾ ಇದೀನಿ ಅಷ್ಟೇ. ಅದು ಜಾಸ್ತಿನೋ ಕಮ್ಮಿನೋ ಅನ್ನೋದು ಎದುರುಗಡೆ ಇರೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿ, ಇವಾಗ ಇದೆಲ್ಲ ಬಿಟ್ಟು ಇಬ್ರು ಊಟಕ್ಕೆ ಬನ್ನಿ. ಸಾಕು. ಬರಲ್ಲ ಕಣೆ. ಇವಾಗ ಅಮ್ಮ ಮಗ ಇಬ್ರು ಊಟಕ್ಕೆ ಬರ್ತಿರೋ ಇಲ್ವೋ ನನ್ ರೂಪ ತೋರಿಸ್ಬೇಕು. ಅವ್ವ, ಇವಳು ರೂಪ ತೋರಿಸ್ತಾಳಂತೆ. ಏನು ಇವಳ ರೂಪಸಿ ಅನ್ಕೋಬಿಟ್ಟವಳೆ? ಹಾಯ್, ಇವಳು ರೂಪಸಿ ಅಲ್ಲಕಲ್ಲ, ರಾಕ್ಷಸಿ. ತಿಂದು ತಿಂದು ಬೆಳ್ಕೊಂಬಿಟ್ಟವಳೆ, ಬ್ರಹ್ಮ ರಾಕ್ಷಸಿ. ಬೇಡ ಅತ್ತೆ, ಈ ತರ ಎಲ್ಲ ಮಾತಾಡ್ಬೇಡಿ. ನನ್ ಮಾತ್ ಕೇಳಿ, ಸುಮ್ನೆ ಊಟಕ್ಕೆ ಬನ್ನಿ ಇಬ್ರು. ಬರಲ್ಲ ಕಣೆ. ಏನೇ ಮಾಡ್ತೀಯ? ನಿಮ್ಮ ಅವ್ವನ್ನೇ ಒದ್ದು ಮನೆಯಿಂದ ಹೊರಗೆ ಹಾಕಿದೀವಿ, ಇನ್ನು ನೀನ್ ಯಾವ ಲೆಕ್ಕ? ಬೇಡ, ಸುಮ್ನೆ ಪರ್ಸನಲ್ ಮ್ಯಾಟ್ರು ಫ್ಯಾಮಿಲಿ ಮ್ಯಾಟ್ರಿಗೆಲ್ಲ ಬರ್ಬೇಡಿ ಹೇಳ್ತಾ ಇದ್ದೀನಿ. ಫ್ಯಾಮಿಲಿ ಬತ್ತೀವಿ ಕಣೆ, ಬತ್ತೀವಿ. ಫ್ಯಾಮಿಲಿ ಅಂತೆ. ಇವಳು ಅಣ್ಣಂಗೆ ಆ ಅಮ್ಮನ್ ಕಂಡ್ರೆ ಆಗಲ್ಲ, ಇವಳೇನೋ ಬಂದ್ಬಿಟ್ಲು ದೊಡ್ಡ ಫ್ಯಾಮಿಲಿ ಅಂತ. ಸರಿ, ಊಟಕ್ಕೆ ಕರಿಯೋಣ ಅಂತ ಬಂದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಲ್ವಾ? ಹಾಗಾದ್ರೆ ಈ ವಿಷಯಕ್ಕೆ ನಾನು ನಮ್ಮ ಅಣ್ಣನೇ ಕರಿತೀನಿ. ಏನು, ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಪಿಂಕಿ ವಿಷಯ ಹೇಳ್ತೀಯಾ? ಹೇಳ್ಕೊ, ನಮಗೂ ಅದೇ ಬೇಕಾಗಿರೋದು. ಅಲ್ಲೇ ಇರೋ ಟ್ವಿಸ್ಟು, ಹೇಳೋದು ಪಿಂಕಿ ಮ್ಯಾಟ್ರ್ ಅಲ್ಲ. ಮತ್ತೆ ನೀವ್ ನಂಗೊಂದು ತುತ್ತು ಅನ್ನ ಕೊಡದೆ ಉಪವಾಸ ಕೆಡವಿದಿರಲ್ಲ, ಹೇಳೋದು ಆ ಮ್ಯಾಟ್ರು. ಇವಾಗಿದೆ ನೋಡಿ ನಿಮಗ್ ಮಾರಿ ಹಬ್ಬ. ಸಿನಾ ಇವಳೇನಾದ್ರೂ ಅವಳ ಅಣ್ಣಂಗೆ ಫೋನ್ ಮಾಡ್ಬಿಟ್ರೆ ನನ್ನ ತಂಗಿಗೆ ಅನ್ನಕ್ಕೆ ಕಿಲ್ವಾ ಅಂತ ನಮ್ಮ ತಿಥಿಗೆ ಎಡೆ ಇಕ್ಕಂಗೆ ಮಾಡ್ಬಿಡ್ತಾನೆ ಕಲ. ಏಯ್, ಕಟ್ ಮಾಡೆ ಫೋನು. ಇಡೆಯಲ್ಲಿ ಫೋನ್ನ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ